ಹಾಯ್ ಹಲೋ. ಆಫೀಸ್ಗೆ ಹೋಗಿ ರೆಡಿ ಆಗ್ತಾಯಿದ್ದೀನಿ ಆ್ಯಸ್ ಯೂಶ್ವಲ್. ಮತ್ತು ಇವಾಗ ಚಳಿಗಾಲ ಮಳೆಗಾಲ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ಸ್ವಲ್ಪ ಸ್ವೆಟರು ಜಾಕೆಟ್ಸ್ಗಳು ತೊಗೊಂಬರೋಕ್ಕೆ ಅಂತ ಹೋಗಬೇಕಿತ್ತು. ರೆಡಿಯಾ ಸಂಜೆ ಮೇಲೆ ಆಫೀಸ್ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ಮಳೆ ಏನಾದರೂ ಬಂದಿಲ್ಲ ಅಂದರೆ ಸಂಜೆ ಹೋಗೋಣ, ಇಲ್ಲಾಂದರೆ ಮತ್ತೆ ನೋಡೋಣ ನಾಳೆಗೆ ಏನಾದರೂ ಆ ಥರ ಆದರೆ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ. ನಾನು ಇಲ್ಲಿ ಸೈಡಲ್ಲಿ ಹಾಕೋತಾ ಇರೋ ಇಯರಿಂಗ್ಸು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಸೊ ನೀವು ನೋಡ್ತಾ ಇದ್ದೀರಾ, ಐ ಥಿಂಕ್ ಕ್ಲಾರಿಟಿ ಅಷ್ಟೊಂದು ಇಲ್ಲ ಅನಿಸುತ್ತೆ. ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ನಾನು ಇದನ್ನು. ಪಲ್ಮೋನಾಸ್ ಅಂತ ಮೇ ಬಿ ನೀವು ಕೇಳಿರ್ತೀರ ಹೆಸರು. ಪಲ್ಮೋನಾಸಲ್ಲಿ ತರಿಸ್ಕೊಂಡಿದ್ದು 1000 ರೂಪೀಸ್ಗೆ. ಗೋಲ್ಡ್ ಪ್ಲೇಟೆಡೇ ಆಗಿರುತ್ತೆ. 9 ಕ್ಯಾರೆಟ್ ಗೋಲ್ಡ್ ಅಂತ, ಐ ಥಿಂಕ್ 9 ಕ್ಯಾರೆಟ್ ಗೋಲ್ಡು. ಸೊ ಅಲ್ಲಿಂದ ತರಿಸ್ಕೊಂಡಿದ್ದು. ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಆಗ್ತಾ ಬಂತು. ರೆಗ್ಯುಲರಾಗಿ ಸ್ನಾನ ಮಾಡೋದು ಎಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಏನೂ ಆಗಿಲ್ಲ, ಇಲ್ಲಿವರೆಗೂ ಚೆನ್ನಾಗೇ ಬರ್ತಾಯಿದೆ. ಇಲ್ಲಿವರೆಗೂ ಚೆನ್ನಾಗೇ ಬರ್ತಾಯಿದೆ. ಸೊ ಏನೂ ಆಗಿಲ್ಲ, ಬೇಕಾದ್ರೆ ತರಿಸ್ಕೋಬೋದು. ತುಂಬ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ನೀವು ಅನ್ಕೋತಿರ್ಬೋದು ಯಾವಾಗಲೂ ಆಯಿಲಿ ಫೇಸ್ ಇರುತ್ತೆ, ಏನು ಕ್ರೀಮ್ ಹಾಕಲ್ವಾ ಅಂತ. ಆ್ಯಕ್ಚುಲಿ ಇಲ್ಲಿ ಸ್ಕಿನ್ ಅಲರ್ಜಿ ಆಗಿರೋದ್ರಿಂದ ಸೊ ಡಾಕ್ಟ್ರು ಬೇಡ ಅಂತ ಹೇಳಿದ್ದಾರೆ. ಏನು ನೋಡ್ತಾ ಇದ್ದೀರಾ ಇಲ್ಲಿ, ಇದು ಡಾಕ್ಟ್ರ್ ಏನು ಕ್ರೀಮು ಏನು ಹಾಕೋಬೇಡ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಏನು ಹಾಕೋತಾ ಇಲ್ಲ, ಎಲ್ಲ ಕ್ರೀಮು ಪೌಡರು ಎಲ್ಲ ಬಿಟ್ಬಿಟ್ಟಿದ್ದೀನಿ, ಏನು ಯೂಸ್ ಮಾಡ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡ್ಕೋತೀನಿ. ಲಿಪ್ ಬಾಮ್ ಹಾಕ್ಕೊಂಡು ಲಿಪ್ಸ್ಟಿಕ್ ಒಂದು ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಮತ್ತಿನ್ನೇನು ರೆಡಿ ಆಗ್ತಾಯಿಲ್ಲ. ಸೊ ನೋಡೋಣ, ಮತ್ತು ಈವ್ನಿಂಗ್ ನಿಮಗೆ ನಾನು ಇಲ್ಲಿ ಹಿಮಾಲಯ ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಯೂಶ್ವಲಿ ಲಿಪ್ಸ್ಟಿಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಎಲಿಟಿನ್ನೇ ಯೂಸ್ ಮಾಡ್ತಾ ಇರೋದು. ಮತ್ತು ಇನ್ನೊಂದು ಯಾವುದೋ ಬ್ರ್ಯಾಂಡ್ ನಾನು ಯೂಸೇ ಮಾಡಿಲ್ಲ. ಸೊ ಎಲಿಟಿನ್ ಒಂದೇ ಯೂಸ್ ಮಾಡ್ತಾ ಇರೋದು. ಅದರಲ್ಲಿ ನನಗೆ ಜಾಸ್ತಿ ಸೂಟ್ ಆಗಿರೋದು ಅಂದರೆ ಇಟ್ಸ್ ಲೈಕ್ ಪರ್ಪಲ್ ಟೈಪಲ್ಲಿದೆ ಕಲರು. ಸೊ ಅದು ಒಂದನ್ನೇ ಜಾಸ್ತಿ ನಾನು ಯೂಸ್ ಮಾಡ್ತಾ ಇರೋದು. ನನ್ನ ಫೇಸಿಗೆ ಇದು ಎರಡೇ ಸೂಟ್ ಆಗಿದ್ದು. ಸೊ ಹಾಗಾಗಿ ನಾನು ಹಿಮಾಲಯ ಲಿಪ್ ಬಾಂಬು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಹಿಮಾಲಯ ಲಿಪ್ ಬಾಂಬು ಪ್ಲಸ್ ಇದು ಎಲಿಟಿನ್ ಲಿಪ್ಸ್ಟಿಕ್, ಇದೆರಡೇ ನನಗೆ ಇವಾಗ ಮೇಕಪ್ಪಲ್ಲಿ ಇರೋದು. ಮುಖಕ್ಕಂತೂ ಇನ್ನೇನೂ ಹಾಕೋಗಿಲ್ಲ ಡಾಕ್ಟ್ರು ಹೇಳೋವರೆಗೂ. ಒನ್ಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ನೋಡ್ಕೊಳ್ಳೋಣ ಇದು ಯಾವ ಥರ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಡ್ನೆಸ್ಡೇ ಬರೋಕ್ಕೆ ಹೇಳಿದ್ದಾರೆ. ಸೊ ನೋಡೋಣ ವೆಡ್ನೆಸ್ಡೇ ಹೋಗ್ಬಿಟ್ಟು ಏನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಅದಾದಮೇಲಿಂದ ರೆಗ್ಯುಲರಾಗಿ ಅವ್ರು ಹೇಳಿದ ಥರ ಅಪ್ಡೇಷನ್ ನಾನು ತೊಗೋತಾನೆ ಇರಬೇಕಾಗುತ್ತೆ. ಸೊ ಸಿ ಯು ಗೈಸ್. ಸಂಜೆ ಮತ್ತು ಸ್ಟುಡಿಯೋಗೆ ಹೋದಾಗ ನಿಮಗೆ ಅಪ್ಡೇಷನ್ ಕೊಡ್ತೀನಿ. ಸೇಲ್ ನಡೀತಿದೆ ಅಂತ ಹೇಳಿದ್ದಾರೆ, ಮೆಸೇಜ್ ಬಂದಿತ್ತು. ಸೊ ಸೇಲಲ್ಲೆಲ್ಲ ಯಾವ್ಯಾವ ಥರ ಇರುತ್ತೆ ಅದರಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಅಲ್ಲಿಂದ ವೀಡಿಯೋಸ್ ಹಾಕ್ತೀನಿ. ಸೊ ಸ್ಟೇ ಕಂಟಿನ್ಯೂ.